ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಷಯ ಮಾರ್ಗ ಚಾನಲ್. ಯಾರ್ಯಾರು KPSC UPSC ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀರಾ, ಒಂದು ಅಭಿಲಾಷೆನ ಇಟ್ಕೊಂಡಿದ್ದೀರಾ, ಅವರಿಗೆ ಈ ಚಾನಲ್ನಲ್ಲಿ ಉಪಯುಕ್ತವಾದಂಥ ಮಾಹಿತಿ ಕೊಡೋದೇ ನಮ್ಮ ಚಾನಲ್ನ ಉದ್ದೇಶ ಆಗಿರುತ್ತೆ. ಸೊ ಜಾಸ್ತಿ ತಡ ಮಾಡ್ದೇ ನಾವು KPSC UPSC ಪರೀಕ್ಷೆಗೆ ಅತ್ಯಮೂಲ್ಯವಾದಂಥ ಪಠ್ಯಪುಸ್ತಕಗಳು ಎಂದರೆ ಅದು NCERT ಪುಸ್ತಕಗಳು ಆಗಿರುತ್ತದೆ. ಈ ಪುಸ್ತಕಗಳನ್ನು ನಾವು ಚೆನ್ನಾಗಿ ತಿಳಿದುಕೊಂಡರೆ ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ KPSC UPSC ಇರಬಹುದು, PSI ಎಕ್ಸಾಮಿನೇಷನ್ ಇರ್ಬೋದು, ಅದಕ್ಕೆ ಉತ್ತಮವಾದ ಒಂದು ಫೌಂಡೇಶನ್ ಅಂತ ನಾವೇನು ಕರಿತೀವಿ, ಒಂದು ಬೇಸ್ ಅನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಅದಾದ ನಂತರ ನಾವು ಅಡ್ವಾನ್ಸ್ಡ್ ಬುಕ್ಸ್, ಉದಾಹರಣೆ ನೀವು ಲಕ್ಷ್ಮೀಕಾಂತ್ ಅಂತ ಕೇಳಿರ್ತೀರ, ಸುಮಿತ್ ಸರ್ಕಾರ್ ಅಂತ ಕೇಳಿರ್ತೀರ, ಆ ರೀತಿಯಾದಂಥ ಪುಸ್ತಕಗಳನ್ನು ನಾವು ಓದ್ಬೋದು. ಓದುವುದಕ್ಕೆ ಒಂದು ರೀತಿಯಾದಂಥ ಸ್ಟ್ರ್ಯಾಟಜಿಯನ್ನು ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಅಡ್ವಾನ್ಸ್ ಬುಕ್ಸ್ ಓದಿದ ತಕ್ಷಣ ಯಾರೂ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಡೋದಿಲ್ಲ. ಮೊದಲು ನಾವು ಬೇಸಿಕ್ಸ್ನ ನಾವು ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡು ಅದನ್ನು ನಾವು ಸ್ಟ್ರಾಂಗ್ ಮಾಡಿಕೊಂಡ ನಂತರ ಅಡ್ವಾನ್ಸ್ ಪುಸ್ತಕಗಳ ಕಡೆಗೆ ನಾವು ಗಮನ ಹರಿಸ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ನಾವು NCERTಯ 6ನೇ ತರಗತಿಯ ಇತಿಹಾಸ ಹಿಸ್ಟ್ರಿ ಬುಕ್ಕನ್ನು ನೋಡೋದಾದರೆ ಅದರ ಇಂಡೆಕ್ಸ್ ಈ ರೀತಿ ಇರುತ್ತದೆ. ವೈ ಸ್ಟಡಿ ಹಿಸ್ಟರಿ, ವಾಟ್, ವೇರ್, ಹೌ ಆ್ಯಂಡ್ ವೆನ್. ಸೊ 1, 2, 3, 4, 5, ಸೊ ಈ ರೀತಿ 12 ಚಾಪ್ಟರ್ಗಳು ಇರುತ್ತದೆ. ನಾನು ಆದಷ್ಟು ತುಂಬ ಕಡಿಮೆ ಗಾತ್ರದ ಅಂದರೆ 10ರಿಂದ 15 ನಿಮಿಷ ವಿಡಿಯೋ ಮಾಡಿ ಅದರಲ್ಲಿ ಒಂದೊಂದು ಚಾಪ್ಟರ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಸೊ ಜಾಸ್ತಿ ತಡ ಮಾಡದೆ ನಾವು ಮೊದಲನೇ ಚಾಪ್ಟರ್ ಆದ ವಾಟ್, ವೇರ್, ಹೌ ಆ್ಯಂಡ್ ವೆನ್ ಇದಕ್ಕೆ ಹೋಗುವ. ಓಕೆ, ಚಾಪ್ಟರ್ 1 ವಾಟ್, ವೇರ್, ಹೌ ಆ್ಯಂಡ್ ವೆನ್. ಇದರ ಅರ್ಥ ಏನು, ಎಲ್ಲಿ, ಹೇಗೆ, ಯಾವಾಗ ಅಂತ. ಸೊ ಇದನ್ನು ಈ ಚಾಪ್ಟರ್ ಓದುವುದಕ್ಕಿಂತ ಮುಂಚೆ ನಾವೊಂದು ಅರ್ಥ ಮಾಡ್ಕೋಬೇಕಾಗ್ತದೆ, ಈ ಟೈಟಲ್ನ ಯಾಕೆ ಇಟ್ಟಿದ್ದಾರೆ ಅಂತ. ಈ ಟೈಟಲ್ನ ಅರ್ಥ ಏನಂದರೆ, ನಾನು ಆವಾಗಲೇ ಹೇಳಿದೆ, 6ನೇ ತರಗತಿಯ ಇತಿಹಾಸ ಪುಸ್ತಕವನ್ನು ನಾವು ಓದ್ತಾ ಇದ್ದೇವೆ, ಹಿಸ್ಟರಿ ಟೆಕ್ಸ್ಟ್ ಬುಕ್. ಇದರಲ್ಲಿ ಮೊದಲನೇದಾಗಿ ನಾವು ನಮ್ಮ ತಲೆಗೆ ಬರಬೇಕಾದಂಥ ಪ್ರಶ್ನೆ, ಇತಿಹಾಸ ಎಂದರೆ ಏನು, ಅದನ್ನು ಅರ್ಥೈಸಿಕೊಳ್ಳೋದಕ್ಕೆ ಈ ಒಂದು ಶೀರ್ಷಿಕೆಯನ್ನು ಮೊದಲನೇ ಚಾಪ್ಟರ್ಗೆ ಅವರು ನೀಡಿದ್ದಾರೆ. ನಾನು ಪ್ರತಿಯೊಂದು ಸಾಲನ್ನು ಕೂಡ ಬಿಡದೆ ನಿಮಗೆ ಆದಷ್ಟು ಸುಲಭವಾಗಿ ಸ್ಟ್ರಾಟಜಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ತಾವು ಬೇಕಾದರೆ ನೋಟ್ ಮಾಡ್ಕೋಬೋದು, ಇಲ್ಲ ನನ್ನ ಈ ಲೆಕ್ಚರ್ಗಳನ್ನೇ ಕೇಳ್ತಾ ಹೋದ್ರೂ ತಮಗೆ ರಿವೈಸ್ ಮಾಡೋದಕ್ಕೆ ಸುಲಭ ಆಗ್ತದೆ. ಈಗಾಗಲೇ 4 ನಿಮಿಷ ಆಗ್ತಾ ಬಂತು. ನಾನು ಮೊದಲನೇ ವೀಡಿಯೋದಲ್ಲೇ ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ದೇನೆ ಚಾನಲ್ ಬಗ್ಗೆ ಹೇಳೋದಕ್ಕೆ ಹಾಗೂ ಇಂಟ್ರೊಡಕ್ಷನ್ಗೋಸ್ಕರ. ಬನ್ನಿ ಈ ಮೊದಲನೇ ಚಾಪ್ಟರ್ನ ಇನ್ನು ಉಳಿದ ಸಮಯದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲೊಂದು ಉದಾಹರಣೆ ಮುಖಾಂತರ ಅವರು ಚಾಪ್ಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ರಶೀದಾ ಅವಳಿಗೆ ಒಂದು ಪತ್ರಿಕೆ ಓದ್ತಾ ಇರುವಾಗ ಒಂದು ಹೆಡ್ಲೈನ್ ಅವಳಿಗೆ ಜಾಸ್ತಿ ಒಂದು ಯೋಚನೆ ಮಾಡುವ ರೀತಿಯಲ್ಲಿ ಒಂದು ಪದ ಅದರಲ್ಲಿ ಇರುತ್ತದೆ. ಏನಪ್ಪ ಪದ ಅಂದರೆ 100 years ago. ಈ ವಾಕ್ಯ ಇರುತ್ತದೆ. 100 years ago ಅಂದ ತಕ್ಷಣ ಅವಳಿಗೆ ಸ್ವಲ್ಪ ಅವಳು ಯೋಚನಾ ಒಂದು ಲೋಕಕ್ಕೆ ಅವಳು ಹೋಗ್ತಾಳೆ. ಹೌ ಶಿ ವಂಡರ್ಡ್ ಕುಡ್ ಎನಿವನ್ ನೋ ವಾಟ್ ಹ್ಯಾಪನ್ ಮೆನಿ ಇಯರ್ಸ್ ಅಗೋ, ವಾಟ್ ವಿ ಕ್ಯಾನ್ ನೋ ಅಬೌಟ್ ದ ಪಾಸ್ಟ್. ಅಂದರೆ ಇತಿಹಾಸದಿಂದ ನಾವು ಏನೇನನ್ನು ನೋಡಿ ತಿಳ್ಕೊಬೋದು. ಅಂದರೆ
ಇತಿಹಾಸ ಪೂರ್ವದಲ್ಲಿ ಜನರು ಹೇಗಿದ್ದರು, ಅವರು ಏನೇನು ಊಟ ಮಾಡ್ತಾಯಿದ್ರು, ಅವರು ಯಾವ ರೀತಿಯಾದಂಥ ವಸ್ತ್ರವನ್ನು ಧರಿಸ್ತಾಯಿದ್ರು, ಅವರ ಮನೆಗಳು ಹೇಗಿತ್ತು, ಹಾಗೂ ಅವರ ಯಾವ ಯಾವ ವೃತ್ತಿಯಲ್ಲಿ ಅವರು ತೊಡಗಿಕೊಂಡಿದ್ದರು, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಜನ ಎಲ್ಲಿ ವಾಸವಾಗಿದ್ದರು ಅನ್ನೋದಾದರೆ, ಜನ ಎಲ್ಲಿ ವಾಸವಾಗಿದ್ದರು ಅಂತ ನಾವು ನೋಡೋದಾದರೆ, ಪೇಜ್ 2ರಲ್ಲಿ 2ನೇ ಪುಟದಲ್ಲಿ 1ನೇ ಮ್ಯಾಪ್, ನರ್ಮದಾ ನದಿ ತಟದಲ್ಲಿ ಅಂತ ಇಲ್ಲಿ ವಿವರಣೆ ನೀಡ್ತಾ ಹೋಗಿದ್ದಾರೆ. ತುಂಬ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ಮಾನವ ವಾಸ ಮಾಡ್ತಿದ್ದ ಅಂತ ಇಲ್ಲಿ ಹೇಳಲಾಗ್ತಿದೆ. ಯಾರು ಇವರು ಅಂದರೆ ಸ್ಕಿಲ್ಡ್ ಗ್ಯಾದರರ್ಸ್ ಅಂತ, ನಾವು ಹಂಟರ್ ಗ್ಯಾದರರ್ಸ್ ಅಂತ ಕರಿತಾ ಹೋಗ್ತೀವಿ. ನಾವೆಲ್ಲರೂ ಖಂಡಿತವಾಗ್ಲೂ 6ನೇ ತರಗತಿ 7ನೇ ತರಗತಿಯೆಲ್ಲ ಓದ್ಕೊಂಡೇ ನಾವು ಡಿಗ್ರಿಯನ್ನು ಪಾಸ್ ಮಾಡಿದ ನಂತರ UPSC KPSC ಪರೀಕ್ಷೆಗೆ ನಾವು ಬರೆಯೋದಕ್ಕೆ ಅರ್ಹರಾಗ್ತೀವಿ. ಸೊ ನಾವು ಅದೆಲ್ಲ ಓದಿದ್ರೂ ಇನ್ನೊಮ್ಮೆ ನಾವು ಫೌಂಡೇಶನ್ನ ಗಟ್ಟಿಗೊಳಿಸ್ಕೋಬೇಕಾಗ್ತದೆ. ಅವ್ರು ಏನಪ್ಪ ಮಾಡ್ತಿದ್ರು ಅಂದರೆ, ಹೆಸರಲ್ಲೇ ಇರುವ ಹಾಗೆ ಗ್ಯಾದರರ್ಸ್ ಅಂದರೆ ವಸ್ತುಗಳನ್ನು ಸಂಗ್ರಹಿಸ್ತಾಯಿದ್ರು. ಆವಾಗ ಈಗಿನಷ್ಟು ಬಿಲ್ಡಿಂಗ್ ಏನೂ ಇದ್ದಿದ್ದಿಲ್ಲ. ಯಾವುದೇ ಒಂದು ಸಿವಿಲೈಸೇಷನ್ ಅಂತ ಅಂದರೆ ನಾವು ಅದನ್ನು ಮಣ್ಣಿನ ಕಟ್ಟಡಗಳನ್ನೇ ನಾವು ನೋಡ್ತಾ ಇದ್ವಿ. ಹಾಗೆ ಆವಾಗ ಈಗಿನಕ್ಕಿಂತ ತುಂಬ ಹೆಚ್ಚು ಅರಣ್ಯ ಪ್ರದೇಶ ಇತ್ತು. ಅದರಲ್ಲಿ ಅವರು ಹಣ್ಣು ಹಂಪಲುಗಳು ಹಾಗೂ ಬೇರುಗಳು ಹಾಗೂ ಆ ಅರಣ್ಯದಿಂದ ಉತ್ಪನ್ನ ಆಗ್ತಕ್ಕಂಥ ಕಟ್ಟಿಗೆ ಇರ್ಬೋದು, ವಿವಿಧ ರೀತಿಯ ಒಂದು ಸಸ್ಯಗಳಿರ್ಬೋದು, ಅದನ್ನು ಅವರು ಸಂಗ್ರಹಿಸ್ತಾಯಿದ್ರು. ಅವರು ಪ್ರಾಣಿಗಳನ್ನು ಕೂಡ ಬೇಟೆಯಾಡಿ ತಮ್ಮ ಜೀವನೋಪಾಯಕ್ಕಾಗಿ ಆ ರೀತಿಯಾಗಿ ಅವರೆಲ್ಲ ವಾಸ ಮಾಡ್ತಿದ್ದಂಥ ಸನ್ನಿವೇಶಗಳು. ಮೊದಲು ಅವರು ಬೆಳೆದಂಥ ಯಾವ ಒಂದು ಕ್ರಾಪ್ ಅಂತ ನಾವು ನೋಡ್ತಾ ಹೋದರೆ, ವೀಟ್ ಮತ್ತು ಬಾರ್ಲಿ. ವೀಟ್ ಗೋಧಿ ಮತ್ತು ಬಾರ್ಲಿ, ಇದನ್ನು ಅವರು ಮೊದಲು ಬೆಳೆದಂಥ ಒಂದು ಕೃಷಿ ಉತ್ಪನ್ನ ಅಂತ ನಾವು ಕರೀತಾ ಹೋಗ್ಬೋದು. ಮೊದಲು ಬೆಳೆದಂಥ ಬೆಳೆಗಳು ಇವೆರಡು 8,000 ವರ್ಷಕ್ಕೂ ಹಿಂದೆ. ಅದರ ಜೊತೆಗೆ ಕುರಿ ಸಾಗಾಣಿಕೆ ಇರ್ಬೋದು, ಹಸು ಸಾಗಾಣಿಕೆ, ಇದನ್ನೆಲ್ಲ ಅವರು ತಮ್ಮ ಹಳ್ಳಿಗಳಲ್ಲಿ ನಡೆಸ್ಕೊಳ್ತಾ ಬಂದಿದ್ದರು ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ಗಾರೋ ಹಿಲ್ಸ್ ಟು ದ ನಾರ್ತ್ ಈಸ್ಟ್ ಆಫ್ ವಿಂಧ್ಯಾಸ್ ಅಂತ. ಇದು ನಾರ್ತ್ ಆಗ್ತದೆ, ಇದು ಸೌತ್, ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಈಸ್ಟ್, ಇದು ವೆಸ್ಟ್. ಸೊ ನಾರ್ತ್ ಈಸ್ಟ್ ಅಂದರೆ ನಮಗೆ ಈ ಭಾಗದಲ್ಲಿ ಗಾರೋ ಹಿಲ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಓದ್ತಾ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಬರ್ಬೋದು, ನಾರ್ತ್ ಈಸ್ಟ್ ಭಾಗದ ಜನರು ಏನಿದ್ದಾರೆ, ಅಸ್ಸಾಂ ಇರ್ಬೋದು, ಮಿಜೋರಾಂ ಇರ್ಬೋದು, ಹಾಗೆ ನೆರೆ ದೇಶ ಆದಂಥ ನೇಪಾಳ್ ಕೂಡ ಆಗಿರ್ಬೋದು, ಅಲ್ಲಿ ಅಕ್ಕಿಯನ್ನು ಜಾಸ್ತಿ ಇವಾಗಲೂ ಕೂಡ ಉಪಯೋಗಿಸ್ತಾರೆ. ಸೊ ಇಲ್ಲಿ ಮೊದಲು ರೈಸ್ ವಾಸ್ ಫಸ್ಟ್ ಗ್ರೋನ್ ಅಂತ ಕೊಟ್ಟಿದ್ದಾರೆ. ಮೊದಲು ಅಕ್ಕಿ ಬೆಳೆದದ್ದು ಇದೇ ಭಾಗದಲ್ಲಿ. ಹಾಗೂ ಇಂಡಸ್ ನದಿಯ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ನದಿಯ ತೀರದಲ್ಲೇ ಸಿವಿಲೈಸೇಷನ್ಗಳು, ನಾಗರಿಕತೆಗಳು ಶುರುವಾಗಿರೋದನ್ನು ನಾವು ಈಗಾಗಲೇ ಕೇಳಿದ್ದೇವೆ. ನಾವು ಆ್ಯಕ್ಚುಲಿ ಈ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಪ್ರತಿ ಲೈನ್ನ ಓದೋದಕ್ಕಿಂತ ಲೈನಿನ ಹಿಂದೆ ಇರುವಂತಹ ಒಂದು ಮಾಹಿತಿಯನ್ನು ನಾವು ನಮಗೆ ನಾವೇ ಅರ್ಥೈಸಿಕೊಳ್ಬೇಕಾಗ್ತದೆ. ನಾವು ಇಲ್ಲೂ ಕೂಡ ನೋಡ್ತಾ ಇದ್ದೇವೆ, ನರ್ಮದಾ ನದಿ ಹತ್ರನೇ ಯಾಕೆ ನಾಗರಿಕತೆ ಆಯಿತು,
ಇಂಡಸ್ ನದಿ ಹತ್ರನೇ ಯಾಕೆ ನಾಗರಿಕತೆ ಆಯಿತು? ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡು ಹೋಗಬೇಕು. ಕೇವಲ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಆ ವಾಕ್ಯ, ಆ ಒಂದು ಪಠ್ಯವನ್ನು ಓದಿದರೆ ಆಯಿತು, ಓದ್ಕೊಂಡು ಹೋದರೆ ಆಯಿತು. ಈ ರೀತಿ ಆದರೆ ನಮಗೆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಬೇಕಾದಂಥ ಒಂದು ಮಾಹಿತಿ, ಸ್ಟ್ರಾಟಜಿಯನ್ನು ನಾವು ಬಳಸ್ಕೋಬೇಕಾಗ್ತದೆ. ನಾನು ಆವಾಗಲೇ ಹೇಳಿದೆ, ಪ್ರತಿಯೊಂದು ಸಾಲಿನ ಹಿಂದೆ ಅಡಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ತೆಗೆದುಕೊಳ್ತಾ ಹೋಗಬೇಕು. ಅರ್ಲಿಯೆಸ್ಟ್ ಸಿಟೀಸ್ ಫ್ಲರಿಶ್ಡ್ ಆನ್ ದಿ ಬ್ಯಾಂಕ್ ಆಫ್ ದೀಸ್ ರಿವರ್ಸ್ ಅಂತ ಕೊಟ್ಟಿದ್ದಾರೆ. ಹೀಗೆ ನೋಡ್ಬೋದು, ಗಂಗಾ ನದಿ ಹತ್ರನೂ ಕೂಡ ಮಗಧ ಎಂಬ ಬಿಹಾರ್ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯ ಹೇಗೆ ನಾಗರೀಕರಣಗೊಳ್ತು ಅದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಮಗಧ ರಾಜ್ಯ ತಾವೆಲ್ಲರೂ ಕೇಳಿರ್ತೀರ. ಅದರ ರಾಜರು ತುಂಬ ಶಕ್ತಿವಂತರಾಗಿದ್ದರು. ಮಗಧ ಸಾಮ್ರಾಜ್ಯ ಒಂದು ದೊಡ್ಡ ಕಿಂಗ್ಡಮ್ ಆಗಿ ಮಗಧ ರಾಜ್ಯ ಒಂದು ಪರಿವರ್ತಿತವಾಯಿತು. ಅವೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೋಸ್ಕರನೇ ಈ ರೀತಿಯಾದಂಥ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು, ಸಿವಿಲ್ ಸರ್ವೀಸಸ್ಗಳು ಯಾವ್ಯಾವಿದೆ, ಅದಕ್ಕೆ ಇತಿಹಾಸ ಯಾಕೆ ಉಪಯುಕ್ತ, ಅದು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತದೆ. ಇತಿಹಾಸ ಇರ್ಬೋದು, ಪೊಲಿಟಿ ಇರ್ಬೋದು, ಎಕಾನಮಿ ಇರ್ಬೋದು, ಅರ್ಥಶಾಸ್ತ್ರ ಹಾಗೂ ಜಿಯೋಗ್ರಫಿ ಇರ್ಬೋದು, ಭೂಗೋಳ ಎಲ್ಲ ಬೇಕಾಗ್ತಾ ಹೋಗ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜನರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಪ್ರಯಾಣಿಸ್ತಾನೆ ಇದ್ದರು, ತಮ್ಮ ಜೀವನವನ್ನು ಇನ್ನೂ ಸ್ವಲ್ಪ ಉತ್ತಮವನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ. ಈಗ ಇವತ್ತಿನ ಜಗತ್ತಿನಲ್ಲಿ ನಾವು ಹೇಗೆ ನೋಡ್ತೀವಿ, ಉದಾಹರಣೆಗೆ ಕರ್ನಾಟಕದಲ್ಲಿ ಹಾಗೂ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರಿಗೆ ರಾಜ್ಯದ ಮೂಲೆ ಮೂಲೆಯಿಂದಲೂ, ದೇಶದ ಮೂಲೆ ಮೂಲೆಯಿಂದಲೂ ಜನಗಳು ಹೇಗೆ ತಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳೋದಕ್ಕೆ ಬರ್ತಾರೋ, ಜೀವನೋಪಾಯಕ್ಕಾಗಿ ಬರ್ತಾರೋ, ಅದೇ ರೀತಿ ಆವಾಗಿನ ಕಾಲದಲ್ಲೂ ಕೂಡ ಈ ರೀತಿ ನಾಗರೀಕರಣಗೊಂಡಂಥ ಪ್ರಾಂತ್ಯಕ್ಕೆ ಜನಗಳು ಪ್ರಯಾಣಿಸುತ್ತಾ ಇದ್ದರು ಅಂತ ನಾವು ನೋಡ್ತಾ ಹೋಗ್ಬೋದು. Men and women moved in search of livelihood, as also to escape from natural disasters ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಎಸ್ಕೇಪ್ ಫ್ರಮ್ ನ್ಯಾಚುರಲ್ ಡಿಸಾಸ್ಟರ್ಸ್ ಲೈಕ್ ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅತಿಯಾದಂಥ ಬರ ಅಥವಾ ನೆರೆ ಉಂಟಾದಾಗಲೂ ಕೂಡ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಪ್ರಯಾಣಿಸ್ತಾಯಿದ್ರು. ಹಾಗೆ ಪ್ರಯಾಣಿಸಬೇಕಾದರೆ ಅವರಲ್ಲಿ ಕೆಲವರು ಮಾರ್ಚ್ ಇನ್ ಆರ್ಮೀಸ್ ಕಾಂಕ್ವರಿಂಗ್ ಅದರ್ಸ್ ಲ್ಯಾಂಡ್, ಬೇರೆಯವರ ಭೂಮಿಯನ್ನು ಅವರು ಆಕ್ರಮಣಿಸ್ಕೊಳ್ತಾ ಹಾಗೆ ಒಂದು ಸೈನ್ಯದ ರೀತಿ ಮುಂದುವರೆದುಕೊಂಡು ಹೋದರು. ಇದರ ಮಧ್ಯದಲ್ಲೂ ಕೂಡ ಮರ್ಚೆಂಟ್ಗಳು, ಅಂದರೆ ವ್ಯಾಪಾರಸ್ಥರು, ಕ್ಯಾರಾವನ್ ಅಥವಾ ಶಿಪ್ಸ್ಗಳಲ್ಲಿ ತಮ್ಮ ಅಮೂಲ್ಯವಾದಂಥ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಪಡುವಂಥ, ಈಗ ಉದಾಹರಣೆಗೆ ನಾವು ಸಿಲ್ಕ್ ರೂಟ್ ಬಗ್ಗೆ ಕೇಳಿರ್ತೀರ. ಅಂದರೆ ಹೇಗೆ ಚೈನಾದಿಂದ ಹತ್ತಿ, ಕಾಟನ್, ಅದು ಬಾಂಗ್ಲಾದೇಶ, ಅಲ್ಲಿಂದ ಕೋಲ್ಕತ್ತಾದಿಂದ ರೂಟ್ ಎನ ಮುಖಾಂತರ ಭಾರತದ ಉತ್ತರ ಭಾಗದಲ್ಲಿ ಹರಿದುಕೊಂಡು ಅನಂತರ ಅದು ಅಫ್ಘಾನಿಸ್ತಾನದ ಮೂಲಕ ಹೋಗಿ ಮಿಡಲ್ ಈಸ್ಟ್, ಆ ನಂತರ ಅದು ವೆಸ್ಟ್ ಏಷ್ಯಾ ತಲುಪಿ ಯುರೋಪ್ನ ತಲುಪುತ್ತಾ ಇತ್ತು. ಸೊ ಅವೆಲ್ಲ ಸಾಗುತ್ತಾ ಇದ್ದು ಈ ಕಾರವಾನ್ಗಳಲ್ಲೇ. ಹಾಗೂ ರಿಲಿಜಿಯಸ್ ಟೀಚರ್ಸ್ ವಾಕ್ ಫ್ರಮ್ ವಿಲೇಜ್ ಟು ವಿಲೇಜ್, ಟೌನ್ ಟು ಟೌನ್ ಅಂತ ಇದೆ. ಇದು ಧರ್ಮದರ್ಶಿಗಳು. ಅದರಲ್ಲೂ ಹಾಗೂ ಕೆಲವರು ಅಡ್ವೆಂಚರ್ಗಾಗಿ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡಿದಂಥವರ ಉದಾಹರಣೆಯನ್ನು ನಾವು ನೋಡ್ತಾ ಹೋಗ್ತೀವಿ.
ಅದರಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆ ಕೇಳಿದ್ದಾರೆ, ಜನರು ಯಾಕೆ ಪ್ರಯಾಣಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ನೌಡೇಸ್ ಅಂತ. ಇತಿಹಾಸದಲ್ಲಿ ಪೂರ್ವದಲ್ಲೂ ಕೂಡ ಹಾಗೂ ಪ್ರಸ್ತುತ ವಾಸ್ತವದಲ್ಲೂ ಕೂಡ ಜನರು ಈ ಕೆಲವು 4-5 ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಕೂಡ ಅವರು ಪ್ರಯಾಣ ಮಾಡುವುದಿಲ್ಲ ಅಂತ ನಾವೊಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸ್ಥಳಗಳ ಹೆಸರುಗಳು, ನೇಮ್ಸ್ ಆಫ್ ದಿ ಲ್ಯಾಂಡ್. ನಮ್ಮ ದೇಶದ ಬಗ್ಗೆ ನಾವು ಯಾರೇ ಮಾತನಾಡಬೇಕಾದರೂ ಈ 2 ಪದಗಳನ್ನು ಉಪಯೋಗಿಸುತ್ತಾರೆ. ಇಂಡಿಯಾ, ಭಾರತ ಅಂತ. ಈ 2 ಹೆಸರುಗಳು ತಮಗೆ ಈಗಾಗಲೇ ಗೊತ್ತಿರಬಹುದು. ಇಂಡಸ್ ನದಿ, ಸಿಂಧೂ ನದಿ ಸಂಸ್ಕೃತದಿಂದ ಬಂದಂಥ ಪದದಿಂದ ಇಂಡಿಯಾ ಅಥವಾ ಹಿಂದೂಸ್ತಾನ್ ಅನ್ನೋ ಪದವನ್ನು ನಾವು ನೋಡ್ತಾ ಹೋಗ್ತೀವಿ. ಇವತ್ತಿಗೂ ಕೂಡ ನಾವು ಅಫ್ಘಾನಿಸ್ತಾನ, ಇರಾನ್, ಇರಾಕ್ ಈ ಪ್ರದೇಶಗಳಿಗೆ ಹೋದಾಗ ಅವರು ಭಾರತ ಹಾಗೂ ಭಾರತೀಯರನ್ನು ಕರೆಯುವುದು ಹಿಂದೂಸ್ತಾನಿಗಳು ಎಂದು. ಸಿಂಧೂ ನದಿಯ ತಟದಲ್ಲಿ ವಾಸವಾಗಿರ್ತಕ್ಕಂಥವರೇ ಸಿಂಧೂ ಅಥವಾ ಹಿಂದೂಗಳು ಅಂತ. ದ ಇರಾನಿಯನ್ ಆ್ಯಂಡ್ ಗ್ರೀಕ್ಸ್ ಹೂ ಕೇಮ್ ಥ್ರೂ ನಾರ್ತ್ ವೆಸ್ಟ್ ಅಬೌಟ್ 2500 years ago were familiar with the Indus. ನಾನು ಹೇಳಿದ್ದು ಇಲ್ಲೇ ಇದೆ. ದೇ ಕಾಲ್ಡ್ ಹಿಂದೂಸ್ ಆರ್ ಹಿಂದೂಸ್. ನಾರ್ತ್ ವೆಸ್ಟ್ನ ಮುಖಾಂತರ 2000 ವರ್ಷ ಹಿಂದೆ, ಅಂದರೆ ನಾರ್ತ್ ವೆಸ್ಟ್ ಇಲ್ಲಿ ಖೈಬರ್ ಪಾಸ್ ಇಂದ ಬಂದಂಥ ಜನರು ವ್ಯಾಪಾರ ವಾಣಿಜ್ಯಕ್ಕಾಗಿರ್ಬೋದು ಹಾಗೂ ಆಕ್ರಮಣಕಾರಿಗಳಾಗಿರ್ಬೋದು. ಕೊನೆಗೆ ಭಾರತ ಎಂಬ ಹೆಸರು ಈಗ ಜಾಸ್ತಿ ಉಪಯೋಗಿಸಲ್ಪಡುತ್ತಾ ಇದೆ. ವೇದ ಉಪನಿಷತ್ಗಳಲ್ಲೂ ಋಗ್ವೇದಗಳಲ್ಲೂ ಕೂಡ ಭಾರತ ಎಂಬ ಪದವನ್ನು ನಾವು ಹೆಚ್ಚಾಗಿ ಬಳಸಿರುವುದನ್ನು ನೋಡಿದ್ದೇವೆ. ನಮ್ಮ ಇತಿಹಾಸದ ಬಗ್ಗೆ ಹುಡುಕುತ್ತಾ ಹೋದಾಗ ಫೈಂಡಿಂಗ್ ಔಟ್ ಅಬೌಟ್ ದಿ ಪಾಸ್ಟ್. ಮ್ಯಾನ್ಯುಸ್ಕ್ರಿಪ್ಟ್ಸ್, ಲ್ಯಾಟಿನ್ ವರ್ಡ್ ಮನು ಅಂದರೆ ಕೈಯಿಂದ ಬರೆಯಲ್ಪಟ್ಟಂಥ ಬರವಣಿಗೆಗಳು, ತಾಳೆಗರಿ ಮೇಲೆ ನಾವು ಬರೆದಿರ್ತಕ್ಕಂಥದ್ದು ಎಷ್ಟೋ ಸಾರಿ ನೋಡಿದ್ದೇವೆ. ಅದನ್ನು ಮ್ಯಾನ್ಯುಸ್ಕ್ರಿಪ್ಟ್ಸ್, ಪಾಮ್ ಲೀಫ್, ತಾಳೆಗರಿ. ಇದನ್ನು ತಾವು ನೆನಪಿಟ್ಕೋಬೇಕಾಗ್ತದೆ. ಬಹುಶಃ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಪ್ರಿಪೇರ್ಡ್ ಬಾರ್ಕ್ ಆಫ್ ಎ ಟ್ರೀ ನೋನ್ ಆಸ್ ಬಿರ್ಚ್ ಟ್ರೀ. ಹಿಮಾಲಯದಲ್ಲಿ ಬೆಳೀತಕ್ಕಂಥ ಬಿರ್ಚ್ ಎಂಬ ಮರದ ಪೊಟರೆಯಿಂದ, ಬಾರ್ಕ್ನಿಂದ ಮಾಡಿರುತ್ತಾರೆ. ಇಷ್ಟೊಂದು ವರ್ಷಗಳಾಗಿದೆ, ಸಾವಿರಾರು ವರ್ಷಗಳು ಕಳೆದು ಹೋಗಿದೆ. ಸೊ ಅದನ್ನು ಹಾಗೇ ಸಮಯ ಸಾಗ್ತಾ ಹೋದಂತೆ ಅದು ನಾಶ ಆಗಿರ್ಬೋದು, ಅಥವಾ ದಾಳಿಗೆ ಒಳಗಾಗಿ, ಆಕ್ರಮಣಕ್ಕೆ ಒಳಗಾಗಿ ನಾಶ ಆಗಿರ್ಬೋದು, ಅಥವಾ ವಾತಾವರಣ ಅಥವಾ ಇನ್ಸೆಕ್ಟ್ಸ್, ಕ್ರಿಮಿ ಕೀಟಗಳಿಂದ ನಾಶಪಟ್ಟಿರಬಹುದು. ಕೆಲವೊಂದು ಯಾವ ತಾಳೆಗರಿ ಈ ಮ್ಯಾನುಸ್ಕ್ರಿಪ್ಟ್ಗಳು ಉಳಿದುಕೊಂಡಿವೆ, ಅವೆಲ್ಲ ನಾವು ದೇವಸ್ಥಾನ ಹಾಗೂ ಮೊನಾಸ್ಟ್ರಿಗಳಂಥ ಒಂದು ಧರ್ಮ ಕೇಂದ್ರಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಆಧ್ಯಾತ್ಮದ ಕೇಂದ್ರಗಳಲ್ಲಿ. ಈ ರೀತಿ ಬರೆದಂಥ ಮ್ಯಾನುಸ್ಕ್ರಿಪ್ಟ್ಗಳು ಇವಾಗಿನ ರೀತಿ ಪೇಪರ್ ಪೆನ್ ಇರ್ತಾ ಇದ್ದಿದ್ದಿಲ್ಲ. ಸೊ ಅವರು ತಾಳೆಗರಿ ಮೇಲೆ ಏನು ಬೇಕಾದರೂ ಅದನ್ನು ದಾಖಲೆ ಮಾಡ್ತಾಯಿದ್ರು. ದಿನನಿತ್ಯ ಜೀವನಕ್ಕಾಗಿರ್ಬೋದು, ಅಥವಾ ರಾಜರ ಒಂದು ಶಾಸನ ಆಗಿರಬಹುದು, ಒಂದು ವಿಜ್ಞಾನದ ಯಾವುದಾದರೂ ಒಂದು ಅಂಶ ಇರಬಹುದು, ಅವೆಲ್ಲ ಈ ಗರಿಯ ಮೇಲೆ ಬರೆಯಲ್ಪಡುವಂತಹ ಸನ್ನಿವೇಶ ಆವಾಗ ಇತ್ತು. ತಾಮ್ರದ ಒಂದು ವಸ್ತುವಿನ ಮೇಲೂ ಕೂಡ ಹಾರ್ಡ್ ಸರ್ಫೇಸ್ ಆದಂಥ ಮೆಟಲ್, ತಾಮ್ರದ ಮೇಲೂ ನಾವು ಶಾಸನಗಳನ್ನು ಕೆತ್ತಿರುವುದನ್ನು ನಾವು ನೋಡಿದ್ದೇವೆ. ಇಲ್ಲೊಂದು ಮಡಕೆಯನ್ನು ನಾವು ನೋಡ್ತಾ ಹೋಗ್ಬೋದು.
ಇದರ ಮೇಲೆ ಹೇಗೆ ಅವರು ಒಂದು ವಿನ್ಯಾಸವನ್ನು ರಚಿಸಿದ್ದಾರೆ. ಅಪಾರ್ಟ್ ಫ್ರಮ್ ಓಲ್ಡ್ ಸಿಟಿ, ಈ ಒಂದು ಮಡಕೆ ಸರಿಸುಮಾರು 4700 ವರ್ಷದ ಹಳೆಯದು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಒಂದು ಬೆಳ್ಳಿಯ ನಾಣ್ಯವನ್ನು ಕೂಡ ಅವರು ತೋರಿಸಿದ್ದಾರೆ. ಆವಾಗಿನ ಕಾಲದಲ್ಲಿ ನಾಣ್ಯಗಳು ತುಂಬ ಮೊದಲಿಗೆ ಒಂದು ಚೌಕ ಆಕೃತಿಯಲ್ಲಿ ಇತ್ತು ಅಂತ ನಾವು ಹೇಳ್ತಾ ಹೋಗ್ಬೋದು. ಈ ರೀತಿಯಾದಂಥ ಎಷ್ಟು ಇತಿಹಾಸಗಳಿವೆ. ಕೇವಲ ಒಂದೇ ಆಯಾಮದಲ್ಲಿ ಇತಿಹಾಸಗಳಿದೆಯಾ ಅಥವಾ ಹಲವಾರು ಇತಿಹಾಸಗಳಿದೆಯಾ ಅಂದರೆ ಅದಕ್ಕೆ ಉತ್ತರ ನೀವು ಈ ಟೈಟಲ್ ಅಂದರೆ ಈ 6ನೇ ತರಗತಿಯ ಇತಿಹಾಸ ಪುಸ್ತಕದ ಹೆಸರನ್ನು ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಅವರ್ ಪಾಸ್ಟ್ಸ್ ಅಂತ ಇದೆ. ಯಾಕಂದರೆ ನಮ್ಮ ಇತಿಹಾಸಗಳು, ಅವರ್ ಪಾಸ್ಟ್ಸ್ ಅಂದರೆ ಪ್ಲೂರಲ್ನಲ್ಲಿ ಇದೆ, ಅಂದರೆ ಹಲವಾರು ಇತಿಹಾಸಗಳು ಇವೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದಾಗ್ತದೆ. ಪ್ರತಿಯೊಂದು ಗುಂಪಿನ ಜನರಿಗೂ ಕೂಡ ಅವರವ್ರದ್ದೇ ಆದಂಥ ಒಂದು ಇತಿಹಾಸಗಳು, ಪ್ರತಿಯೊಬ್ಬ ಮಾನವನಿಗೂ ಕೂಡ ಅವನ ಒಂದು ಇತಿಹಾಸ ಇರ್ತದೆ. ರಾಜ ರಾಣಿ ಇರಬಹುದು, ಆಡಳಿತಾತ್ಮಕವಾಗಿ ಇದ್ದಂಥವರ ಒಂದು ಜನಾಂಗ ಇರಬಹುದು, ಹಾಗೂ ರೈತರು, ಹಂಟರ್ ಗ್ಯಾದರರ್ಸ್, ಈ ರೀತಿ ಸಾಮಾನ್ಯ ವರ್ಗದವರು ಇರ್ಬೋದು. ಪ್ರತಿಯೊಬ್ಬರದ್ದು ಅವರವರದೇ ಆದ ಇತಿಹಾಸಗಳಿದೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಹಾಗೂ ವ್ಯಾಪಾರ ವಾಣಿಜ್ಯದವರ ಒಂದು ಇತಿಹಾಸ, ಕರಕುಶಲ ವ್ಯಕ್ತಿಗಳಾದಂಥ ಕ್ರಾಫ್ಟ್ ಪರ್ಸನ್ಸ್ ಅವರ ಒಂದು ಇತಿಹಾಸ, ಇವೆಲ್ಲವನ್ನು ನಾವು ಅರ್ಥೈಸಿಕೊಂಡಾಗಲೇ ಕೂಡ ನಾವು ಪರೀಕ್ಷೆಯಲ್ಲಿ ಕೇಳ್ಬೋದಾದಂಥ ಪ್ರಶ್ನೆ ಮಾತ್ರವಲ್ಲ, ತಾವು ತಮ್ಮ ಜೀವನದಲ್ಲೂ ಕೂಡ ಬರುವಂಥ ಹಲವಾರು ಸಮಸ್ಯೆಗಳು, ಸವಾಲುಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇದು ಮೊದಲನೇ ಹೆಜ್ಜೆ ಆಗ್ತದೆ. ಇವೆಲ್ಲ ಗೊತ್ತಿದ್ದಾಗಲೇ ಕೂಡ ನೀವು IAS IPS ಅಧಿಕಾರಿಗಳಾಗಿ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಸಾಧ್ಯ, ಉತ್ತಮವಾದಂಥ ಶಾಸನವನ್ನು ರಚಿಸೋದಕ್ಕೆ ಸಹಾಯ ಮಾಡಬಹುದಾದಂಥ ಕಾರ್ಯಪ್ರವೃತ್ತಿನ ತಾವು ರೂಪಿಸ್ಕೊಳ್ತಾ ಹೋಗ್ಬೋದು. ಓಕೆ, ಇನ್ನೇನು ಮೊದಲನೇ ಒಂದು ಚಾಪ್ಟರ್ ಮುಗಿತಾ ಬಂದಿದೆ. ವಾಟ್ ಡಸ್ ಡೇಟ್ಸ್ ಮೀನ್ಸ್? ಡೇಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ಬಹಳ ಒಂದು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹೇಳುವಂಥ ಪಾಠವಾಗಿರೋದ್ರಿಂದ ತುಂಬ ಬೇಸಿಕ್ ಆಗಿರುತ್ತೆ. ಇಷ್ಟೊಂದು ಸಮಯ ವ್ಯರ್ಥ ಮಾಡೋದು ಬೇಡ. ಅದೇ ರೀತಿ ಇದನ್ನು ನೀವು ಸಂಪೂರ್ಣವಾಗಿ ನಿರ್ಲಕ್ಷಿಸಬಾರದು ಅನ್ನೋದು ನನ್ನ ಅಭಿಪ್ರಾಯ. ಇವಾಗಲೇ 2-3 ಬಾರಿ IAS IPSಗೆ ಪ್ರಯತ್ನ ಮಾಡಿ ಫಲ ಸಿಗದೆ ಹೋದಂಥ ಸಂದರ್ಭದಲ್ಲಿ ಒಂದು ಕ್ಷಣ ಇದನ್ನು ಮೆಲುಕು ಹಾಕುವುದು ಒಳ್ಳೆಯದು. ಆದರೆ ಯಾರ್ಯಾರು ಶುರು ಮಾಡ್ತಾ ಇದ್ದಾರೋ ಅವರಿಗೆ ಇದು 6ನೇ ತರಗತಿಯಿಂದ ಶುರು ಮಾಡಿದರೆ ಅವರ ಒಂದು ನೆನಪಿನ ಶಕ್ತಿ, ಅವರು ಏನೇನು ಓದಿದ್ದಾರೆ ಅದೆಲ್ಲ ಮತ್ತೆ ಮರುಕಳಿಸಿ ಅವರಿಗೊಂದು ರಿಫ್ರೆಶ್ ಆದಂತೆ ಆಗುತ್ತದೆ. ಇದು ತಮಗೆಲ್ಲ ಗೊತ್ತಿರ್ತದೆ. ಜೀಸಸ್ ಕ್ರೈಸ್ಟ್, ಏನು ಯೇಸು ಅವರಿದ್ದಾರೆ, ಅವರ ಒಂದು ಹುಟ್ಟಿನ ನಾವು ಅವರು ಹುಟ್ಟುವುದಕ್ಕಿಂತ ಮೊದಲು ನಡೆದಂಥ ಘಟನೆಗಳೆಲ್ಲ ನಾವು ಬಿಫೋರ್ ಕ್ರೈಸ್ಟ್, BC ಅಂತ ಕರಿತಾ ಹೋಗ್ತೇವೆ. ಅವರು ಜನಿಸಿದ ನಂತರ ನಾವು AD, ಆ್ಯನ್ನೋ ಡಾಮಿನಿ, ಅದರ ಅರ್ಥ ಲ್ಯಾಟಿನ್ನಲ್ಲಿ ಇನ್ ದಿ ಇಯರ್ ಆಫ್ ಲಾರ್ಡ್ ಅಂತ. ಅಂದರೆ ಜೀಸಸ್ ಅವರ ಏನು ಅವರಿಗೆ ದೈವ ಆದಂಥ ಜೀಸಸ್ ದೇವರು ಹುಟ್ಟಿದ ನಂತರ ನಡೆದ ಸಂಗತಿಗಳನ್ನೆಲ್ಲ ಅವರು ಪರಿಗಣಿಸುವಾಗ ಅದರ ನಂತರ ಇನ್ ದ ಇಯರ್ ಆಫ್ ಲಾರ್ಡ್, ದೇವರ ಒಂದು ವರ್ಷ ಎಂದು ಕರೀತಾ ಹೋಗ್ತಾರೆ. ಇದನ್ನು ಇವಾಗ ಕರೆಯೋರು BCE ಅಂತ ಕರೀತಾರೆ, ಅಂದರೆ ಬಿಫೋರ್ ಕಾಮನ್ ಎರಾ ಅಂತ. ಹಾಗೂ ಇದನ್ನು CE ಅಂತ ಕೂಡ ಕರೀತಾರೆ, ಕಾಮನ್ ಎರಾ ಅಂತ. ಇದ್ರ ಬಗ್ಗೆ ಜಾಸ್ತಿ ಏನು ತಲೆಗೆ ಹಾಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ.
ಎಲ್ರಿಗೂ ಗೊತ್ತೇ ಇರ್ತದೆ ಇದು. ನಾನು ಹೇಳಿದಿಲ್ಲ ಕೊಟ್ಟಿದ್ದಾರೆ, ಬೇಕಾದರೆ ಇದನ್ನು ಒಮ್ಮೆ ಸ್ಕ್ರೀನ್ನ ಪಾಸ್ ಮಾಡಿ ತಾವು ನೋಡ್ಕೊಳ್ಬೋದು. ಸೊ ಮೊದಲನೇ ಒಂದು ಚಾಪ್ಟರ್ನ ಅಂತ್ಯವಾಗಿ ಬಂದಿದ್ದೀವಿ, ಮುಕ್ತಾಯಗೊಂಡಿದೆ. ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೇನೆ, ಯಾಕಂದರೆ ಮೊದಲನೇ ವಿಡಿಯೋ ಆಗಿರೋದ್ರಿಂದ ತಮ್ಮ ಒಂದು ರೆಸ್ಪಾನ್ಸ್ ಹೇಗಿರ್ತದೆ ಅನ್ನೋದರ ಮುಖಾಂತರ ಅದನ್ನು ಅರ್ಥೈಸಿಕೊಂಡು ನಾನು ಮುಂದಿನ ವಿಡಿಯೋಗಳಿಗೆ ಅದರದ್ದೇ ಆದಂಥ ಸಮಯವನ್ನು ನಾನು ಅಳವಡಿಸ್ಕೊಂಡು ಹೋಗ್ತಾ ಇರ್ತೇನೆ. ಧನ್ಯವಾದಗಳು.